ಪ್ರಿಯ ವೀಕ್ಷಕರೇ, ನಿಮಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಸೆಕೆಂಡ್ ಕ್ಯಾಂಪಸ್ ತೋರಿಸ್ತಾ ಇದ್ದೀನಿ ನೋಡಿ. ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀ ಜಗದೀಪ್ ಧನ್ಕರ್ ಇನಾಗ್ರೇಟ್ಸ್ ದ MDC ಬ್ಲಾಕ್ ಆನ್ IIMB ಸೆಕೆಂಡ್ ಕ್ಯಾಂಪಸ್ಸು. ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಅದರದ ಸೆಕೆಂಡ್ ಕ್ಯಾಂಪಸ್ಸು ನೋಡಿ. ಇದು ಏರಿಯಲ್ ವ್ಯೂ ನೋಡಿ, ಸುಮಾರು ದೊಡ್ಡ ಕ್ಯಾಂಪಸ್ ಇದು. ಮುಖ್ಯವಾಗಿ ಜಿಗಣಿ ಸೂರ್ಯನಗರ 4th ಫೇಸ್ಗೆ ಅಟ್ಯಾಚ್ ಆಗಿರುತ್ತೆ. ಅದು ತಮ್ಮ ಗಮನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. 4th ಫೇಸ್ ತುಂಬ ಬ್ರಾಡ್, ತುಂಬ ದೊಡ್ಡದಾಗಿ ಮಾಡ್ತಾಯಿದ್ದಾರೆ. ಅದರದ್ದು ಗೂಗಲ್ ಮ್ಯಾಪು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮುಖ್ಯವಾಗಿ ದೊಮ್ಲೂರು ಫ್ಲೈಓವರಿಂದ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. 32.8 ಕಿಲೋಮೀಟ್ರ್ ಇದೆ, 49 ನಿಮಿಷ ಅಂತ ತೋರಿಸ್ತಾ ಇದೆ. ಆದರೆ ಅದು ಸಾಧ್ಯ ಇಲ್ಲ, ಏಕೆಂದರೆ ಇದು ಮುಖ್ಯವಾಗಿ ಬನ್ನೇರುಘಟ್ಟ ರೋಡ್ಗೆ ಅಟ್ಯಾಚ್ ಆಗಿರುತ್ತೆ. ಅಲ್ಲಿಂದ 38.3 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ತಮಗೆ ಗೂಗಲ್ ಮ್ಯಾಪ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಮುಖ್ಯವಾಗಿ ಇದು ನೋಡಿ, ಎನ್ಲಾರ್ಜ್ ಮಾಡ್ತಾಯಿದ್ದೀನಿ ನೋಡಿ. ಇದೆ ನಮ್ಮ ಜಸ್ಟ್ ತಮ್ಮ ಗಮನಕ್ಕೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಜಾಗ. ಇದು ಇಲ್ಲಿ ಏರಿಯಾದೆಲ್ಲ ತುಂಬ ಡೆವಲಪ್ ಆಗ್ತಾಯಿದೆ ನೋಡಿ. ಇದೆ ಸೂರ್ಯನಗರ 4th ಫೇಸು ನೋಡಿ. ಇದು ದೊಮ್ಲೂರಿಂದ ನಿಮಗೆ ಮುಖ್ಯವಾಗಿ ಗೂಗಲ್ ಮ್ಯಾಪ್ ತೋರಿಸ್ತಾ ಇದ್ದೀನಿ. ಆನಂತರ ನಾನು ನಿಮಗೆ ಸೂರ್ಯನಗರ 4th ಫೇಸ್ ತೋರಿಸ್ತೀನಿ ನೋಡಿ. ಇಲ್ಲಿ ದೊಮ್ಲೂರು ಫ್ಲೈಓವರಿಂದ ನೋಡಿ, ದೊಮ್ಲೂರು ಫ್ಲೈಓವರು ಇಲ್ಲಿಂದ 32.8 ಕಿಲೋಮೀಟ್ರು 48 ನಿಮಿಷ ಅಂತ ತೋರಿಸ್ತಾ ಇದೆ. ಹೊಸೂರು ರೋಡ್ ಮುಖಾಂತರ ಎಲೆಕ್ಟ್ರಾನಿಕ್ ಸಿಟಿ. ಮೊದಲನೇದಾಗಿ ಇಲ್ಲಿ ನೋಡಿ, ಈಜಿಪುರ ಮುಖಾಂತರ ಬರಬೇಕು ನೀವು. ಇಲ್ಲಿ ತಾತ್ಕಾಲಿಕವಾಗಿ ರೋಡು ಕ್ಲೋಸ್ ಆಗಿರೋದ್ರಿಂದ ನೀವು ಮಡವಾಳ್ ಮುಖಾಂತರ ಬರ್ಬೋದು. 2 ವೀಲರ್ಗೆ ಏನು ಪ್ರಾಬ್ಲಮ್ ಇಲ್ಲ. ತಾತ್ಕಾಲಿಕವಾಗಿ ರೋಡು ಈ ಥರ ಬಂದ್ ಮಾಡಿರೋದ್ರಿಂದ ಇಲ್ಲಿ ಕೋರಮಂಗಲ ಡೈವರ್ಟ್ ಮಾಡ್ತಾಯಿದೆ ನೋಡಿ. ಇಲ್ಲಿ ಕೋರಮಂಗಲ ಮುಖಾಂತರ ಬರ್ಬೋದು. ಕೋರಮಂಗಲ ಮುಖಾಂತರ ಬಂದು ನೀವು ಮಡಿವಾಳ ಬ್ರಿಡ್ಜ್ ಮೇಲೆ ಬಂದು ಇದು ಬ್ರಿಡ್ಜ್ ಪಕ್ಕದಲ್ಲಿ ಬರ್ಬೋದು. ಇದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಆಗಿರುತ್ತೆ. ಇದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಸ್ಟ್ರೈಟ್ ನೀವು ಬಂದರೆ ಎಲೆಕ್ಟ್ರಾನಿಕ್ ಸಿಟಿ ಅನಂತರ ನೈಸ್ ರೋಡು ಅದೆಲ್ಲ ಸಿಗುತ್ತೆ ಇಲ್ಲಿ. ಇದು ಬೊಮ್ಮಸಂದ್ರ ಹತ್ರ ನೀವು ಫ್ಲೈಓವರ್ ಕೆಳಗಡೆ ನೀವು ಇದು ಮಾಡಬೇಕು, ಲೆಫ್ಟ್ಗೆ ತೆಗೆದುಕೋಬೇಕಾಗುತ್ತೆ. ಇಲ್ಲಿ ಗಂಟ ಮೆಟ್ರೋ ಇದೆ. ಇಲ್ಲಿ ನಾರಾಯಣ ಹೃದಯಾಲಯದ ತನಕ ಮೆಟ್ರೋ ಇದೆ. ಅಪ್ ಟು ಚಂದಾಪುರ ತನಕ ಹೋಗೋ ಪ್ಲ್ಯಾನ್ ಇದೆ. ಹತ್ತಿಬೆಲೆ ತನಕ ಹೋಗೋ ಪ್ಲ್ಯಾನ್ ಇದೆ. ಇದು ಜಿಗಣಿ APC ಸರ್ಕಲ್ಲು ನೋಡಿ, ತುಂಬ ಬ್ರಾಡ್ ಇಂಡಸ್ಟ್ರೀಸು ಇದೆಲ್ಲ. ಆನಂತರ ನೀವು ಈ ಥರ ಆರ್ಗದ್ದೆ ಮುಖಾಂತರನೂ ಬರ್ಬೋದು. ಆನಂತರ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆನೂ ಬರ್ಬೋದು. ನಿಮಗೆ ಗೂಗಲ್ ಮ್ಯಾಪು ಯಾವುದು ಸುಲಭ ಅಂತ ಆ ರೀತಿ ಬೆಳೆಸ್ಕೋಬೋದು, ಆ ರೀತಿ ಬರ್ಬೋದು ನೀವು ನೋಡಿ. ಇಲ್ಲಿದೆ ನಮ್ಮ ಜಾಗ. ಜಸ್ಟ್ ತಮ್ಮ ಗಮನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಇದೆ ಇಲ್ಲಿ ಎಸ್ ವ್ಯಾಸ ಡೀಮ್ಡ್ ಯೂನಿವರ್ಸಿಟಿ ನೋಡಿ. ಇಲ್ಲಿ ಎಸ್ ವ್ಯಾಸ ಡೀಮ್ಡ್ ಯೂನಿವರ್ಸಿಟಿ, ಎಸ್ ವ್ಯಾಸ ಆರೋಗ್ಯಧಾಮ, ಅನ್ವೇಷಣಾ ರಿಸರ್ಚ್ ಲ್ಯಾಬೊರೇಟರಿ, ವಿವೇಕಾನಂದ ಯೋಗ ಅನುಸಂಧಾನ ರಿಸರ್ಚ್ ಸೆಂಟರು, ಆರೋಗ್ಯಧಾಮ, ವ್ಯಾಸ ಆರೋಗ್ಯಧಾಮ ಆಯುರ್ವೇದ. ಮುಖ್ಯವಾಗಿ ಪ್ರಶಾಂತಿ ಕುಟೀರ ಅಂತಾರೆ ಇದನ್ನ. ತುಂಬ ಫೇಮಸ್ ಜಾಗ. ಮೋದಿ ಸಹ ಬಂದಿದ್ದರು ಇಲ್ಲಿ ಒಂದು ಸತಿ ನೋಡಿ. ಇಲ್ಲಿ ಬೊಮ್ಮಂಡಳ್ಳಿ ಅಂತಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ KHB. ಇದು ತುಂಬ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಇನ್ನೂ ಲೀಗಲ್ ಪ್ರಾಬ್ಲಮ್ ಇದ್ರೆ ಡೆವಲಪ್ ಆಗ್ತಾಯಿಲ್ಲ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ KHB ಆಲ್ರೆಡಿ ಡೆವಲಪ್ ಆಗ್ತಾಯಿದೆ, ರೋಡುಗಳೆಲ್ಲ ಬರ್ತಾಯಿದೆ ನೋಡಿ. ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದೆ. ಇಲ್ಲಿ KHBಗಿನ್ನ ದೂರವಾಗಿ ಇದೆ.
ತಮ್ಮ ಗಮನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇಲ್ಲಿದೆ.